ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ ಕೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವನ್. ಎಲ್ಲರಿಗೂ ನಮಸ್ಕಾರ. ನಮ್ಮಂಥ ಸಿನಿ ಪ್ರೇಮಿಗಳಿಗೆ ಈ ಹಬ್ಬಗಳು ಬಂತು ಅಂದರೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಆಗಲಾದರೂ ನಾವು ಸಿನಿಮಾಗಳ ಅಪ್ಡೇಟ್ಗೆ ಕಾಯ್ತಾ ಇರ್ತೀವಲ್ವಾ. ಸೊ ಅದಕ್ಕೆ ಟೀಮ್ ಉತ್ತರ ಕೊಡುತ್ತೆ ಅಂತ. ಸೊ ನೀವು ಯಾವ ಸಿನಿಮಾದ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಯಾವ ಸಿನಿಮಾದ ಅಪ್ಡೇಟ್ಗಳು ಬಂದಿದೆ, ನಮ್ಮ ಸೂಫ್ರಮ್ ಶೋ ಎಲ್ಲಿಗೆ ಹೋಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಏನೇನು ನಡೀತಾ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಅನ್ನೋದನ್ನ ತಿಳ್ಕೊಂಬರೋಣ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕಾಂತಾರ ಚಾಪ್ಟರ್ 1ನಲ್ಲಿ ರುಕ್ಮಿಣಿ ವಸಂತ್ ಅವರು ಇದ್ದಾರೆ ಅನ್ನೋದು ಒಂದು ಬಸ್ ಹರಡ್ತಾ ಇತ್ತು. ಸೊ ಎಕ್ಸ್ಪೆಷಲಿ ನೆನ್ನೆ ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೊಂಬಾಳೆ ಫಿಲಿಮ್ಸ್ನಲ್ಲಿ ಕನಕಾವತಿ ಅನ್ನೋ ಒಂದು ಕ್ಯಾರೆಕ್ಟರ್ನಲ್ಲಿ ರುಕ್ಮಿಣಿ ವಸಂತ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು ಇದ್ದಾರೆ ಅನ್ನೋದು ಕನ್ಫರ್ಮ್ ಆಯಿತು. ಸಪ್ತಸಾಗರದ ಆಚೆಯಲ್ಲೋ ಬಾನಧಾರಿಯಲ್ಲಿ ಭಗೀರ ಅನ್ನೋ ಸಿನಿಮಾದಲ್ಲಿ ಮಿಂಚಿದಂತಹ ರುಕ್ಮಿಣಿ ವಸಂತ್ ಮತ್ತೆ ನಮ್ಮನ್ನು ಮಾಯಾಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಕಾಂತಾರ ಎನ್ನುವ ಸಿನಿಮಾದ ಮೂಲಕ ಬರ್ತಾ ಇದ್ದಾರೆ. ಲೋಕೇಶ್ ಕನಗರಾಜ್ ಅವರ ಡೈರೆಕ್ಷನ್ಲಿ ಬರ್ತಾ ಇರುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೂಲಿ. ಈ ಸಿನಿಮಾದಲ್ಲಿ ರಜನಿಕಾಂತ್ ಅವರು ಇದ್ದಾರೆ. ಸೊ ಎಕ್ಸ್ಪೆಷಲಿ ಸಿನಿಮಾನೇ ಅವ್ರದ್ದು. ಸೊ ಇನ್ನು ಈ ಸಿನಿಮಾದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಕನ್ನಡದ ಕಂಪು ಅಲ್ಲೂ ಕೂಡ ಹರಡ್ಕೊಂಡಿದೆ ಕಣ್ರಿ. ಸೊ ಹೌದು, ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಪ್ಯಾನ್ ಇಂಡಿಯಾ ಅನ್ನೋ ಸಿನಿಮಾಗೆ ಏನು ಒಂದು ಪ್ಯಾನ್ ಇಂಡಿಯಾ ಅಂತಂದರೆ 5 ಭಾಷೆಗಳಲ್ಲೂ ಸಿನಿಮಾ ಬರುತ್ತೆ. ಸೊ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಲ್ಯಾಂಗ್ವೇಜ್ನ ಆ್ಯಕ್ಟರ್ಸ್ಗಳು ಈ ಸಿನಿಮಾದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಲೋಕೇಶ್ ಕನಗರಾಜ್ ಅವರ ಡೈರೆಕ್ಷನ್ ಅಂದರೆ ನಿಮ್ಗೆ ಗೊತ್ತಾಯಿದೆ, ಪ್ರತಿಯೊಂದು ಸಿನಿಮಾಗೂ ಕೂಡ ಕನೆಕ್ಷನ್ ಕೊಟ್ಕೊಂಡೇ ಬಂದಿರೋ. ಸೊ ಈಗ ನೋಡ್ತಾ ಇರೋದು ಕೂಡ ಅಂದರೆ ಸಿನಿಮಾ ಥಿಯೇಟರ್ನಲ್ಲಿ ನಾವೇನಾದರೂ ಕೂಲಿ ಸಿನಿಮಾ ನೋಡ್ತಾ ಇರುವಾಗ ಸೊ ವಿಕ್ರಮ್ ಮ್ಯೂಸಿಕ್ ಬರ್ತಾ ಇರುತ್ತೆ. ಆಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋ ಒಂದು ಈ ಥಾಟ್ನಲ್ಲಿ ರೀಲ್ಸ್ಗಳು ಬರ್ತಾ ಇದೆ. ಸೊ ಇದಕ್ಕೆಲ್ಲ ಉತ್ತರ ಸಿಗಬೇಕಂದ್ರೆ 14ಗೆ ನಾವು ಥಿಯೇಟ್ರಿಗೆ ಹೋಗಿ ನೋಡ್ಬೇಕನ್ಸುತ್ತೆ. ಸೊ ನೀವು ಎಷ್ಟು ವೇಟ್ ಮಾಡ್ತಾ ಇದ್ದೀರಾ ಕೂಲಿಗೆ, ಅದನ್ನು ಕೂಡ ಕಮೆಂಟ್ ಮಾಡಿ. ಇನ್ನು ಸಲಗ ಭೀಮದಂತಹ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ದುನಿಯಾ ವಿಜಯ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೈರೆಕ್ಟರ್ ಸಿನಿಮಾ ಇದು ಕೂಡ ಹೌದು. ಸೊ ಸಿಟಿ ಲೈಟ್ಸ್ ಅನ್ನೋ ಸಿನಿಮಾದಲ್ಲಿ ಇವರು ಡೈರೆಕ್ಷನನ್ನು ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಅವರು ನಾಯಕನಾಗಿ, ಸೊ ದುನಿಯಾ ವಿಜಯ್ ಅವರ ಮಗಳು ಇದರಲ್ಲಿ ನಾಯಕಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಫ್ರಮ್ ದ ಮೇಕರ್ಸ್ ಆಫ್ ಭೀಮಾ ಸಲಗ ಅಂದರೂ ಕೂಡ ತಪ್ಪಾಗೋದಿಲ್ಲ. ಸೊ ಕ್ರಿಯೇಟರ್ಸ್ಗಳು ಪೂರ್ತಿ ಅವರೇ ಇರೋದು. ಸೊ ಚರಣ್ ರಾಜ್ ಅವರ ಮ್ಯೂಸಿಕ್, ಹಾಗೆಯೇ ಮಾಸ್ತಿ ಅವರ ಡೈಲಾಗ್ ಇದೆ. ಸೊ ಇನ್ನು ಗೊತ್ತಲ್ಲ, ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಇದೆ, ಸ್ಟೋರಿ ಇದೆ. ಇನ್ನು ನೆಕ್ಸ್ಟ್ ಸಿನಿಮಾದ ಬಗ್ಗೆ ಮಾತಾಡಬೇಕಂತ ಅಂದರೆ ಐ ಥಿಂಕ್ ನನಗೆ ಆ ಫ್ಯಾನ್ ಮೂಮೆಂಟ್ ನೆನಪಾಗತ್ತೆ. ಸೊ ನಕ್ಕಿದಲ್ಲದೆ ಕೆಮ್ಮಿ ನಕ್ಕಿದ್ದು ಯಾವ ಸಿನಿಮಾ ಅಂತ ಗೊತ್ತಾಯ್ತು ಅನ್ಕೊತೀನಿ. ಸೊ ಸೂಫ್ರಮ್ ಶೋ JP ತುಮಿನಾಡ್ ಅವರ ಡೈರೆಕ್ಷನಲ್ಲಿ ಬಂದಂತಹ ಈ ಸಿನಿಮಾ ಆ್ಯಕ್ಟ್ ಕೂಡ ಅವರೇ ಮಾಡಿರೋದು. ಸೊ ಪ್ರೊಡ್ಯೂಸ್ ಬಂದ್ಬಿಟ್ಟು ಇಲ್ಲಿ ಪ್ರೊಡ್ಯೂಸರ್ ಆಗಿ ರಾಜ್ಬಿ ಶೆಟ್ಟಿ ಅವರು ಇಲ್ಲಿದ್ದಾರೆ ಅಂತ ಅಂದರೆ ಈ ಸಿನಿಮಾದ ಅವರು ಕೂಡ ಇದ್ದಾರೆ. ಬಟ್ ಈ ಸಿನಿಮಾ ಕೇವಲ ಒಂದು ಲ್ಯಾಂಗ್ವೇಜ್ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿ ಹೇಗೆ ಕಾಂತಾರ ಒಂದು ಡೇಯಲ್ಲಿ ಏನೂ ಸದ್ದಿಲ್ಲದೆ 2ನೇ ದಿನದಿಂದ ಧೂಳೆಪ್ಸ್ತೋ ಅದೇ ರೀತಿಯಲ್ಲಿ ಸೂಫ್ರಮ್ ಶೋ ಕೂಡ ಒಂದು ದೊಡ್ಡ ದಾಖಲೆಯನ್ನು ಕ್ರಿಯೇಟ್ ಮಾಡ್ತು ಅಂತಲೇ ಹೇಳ್ಬೋದು. ಹೌದು, ಈ ಕಾಂತಾರ ಹೇಗೆ ಪ್ಯಾನ್ ಇಂಡಿಯಾ ಆಯಿತು ಜನರ ಒತ್ತಾಯದ ಮೇರೆಗೆ, ಸೂಫ್ರಮ್ ಶೋ ಕೂಡ ಒಂದು ಪ್ಯಾನ್ ಇಂಡಿಯಾ ಆಯಿತು ಅಂತಲೇ ಹೇಳ್ಬೋದು. ಸೊ ನಿನ್ನೆ ಆಗಲೇ ಮಲಯಾಳಂ ತೆಲುಗು ಕೂಡ ರಿಲೀಸ್ ಆಗಿದೆ. ಇನ್ನು ಕರಾವಳಿ ಸಿನಿಮಾ ಗೊತ್ತಾಯಿದೆ. ಸೊ ಡೈನಾಮಿಕ್ ಸ್ಟಾರ್ ಪ್ರಜ್ವಲ್ ದೇವರಾಜ್ ಅವರ ಅಪ್ಕಮಿಂಗ್ ಸಿನಿಮಾ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ ಕಾಪಿ ಆಗಿಬಿಡುತ್ತೆ. ಸೊ ಪದೇ ಅದೇ ಹೇಳ್ತಾ ಇದ್ದೀನಿ. ಸೊ ಈ ಸಿನಿಮಾದ ಒಂದು ಶಾಕಿಂಗ್ ನ್ಯೂಸ್ ಬಂತು. ಏನಂತ ಅಂದರೆ ಈ ಸಿನಿಮಾದಲ್ಲಿ ಒಂದು ರೋಲ್ನಲ್ಲಿ ರಾಜ್ಬಿ ಶೆಟ್ಟಿ ಅವರು ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ ಅಂತ. ಸೊ ಇದು ಮೊನ್ನೆ ಈ ಅಪ್ಡೇಟ್ ಗೊತ್ತಾಗಿದ್ದು. ಎಲ್ಲ ಪೂರ್ತಿ ಕನ್ನಡದ RRRಗಳ ಕೈಯಲ್ಲೇ ಇದೆ. ಸೊ ಆ ಕನ್ನಡದ RRಗಳು ಯಾರ್ಯಾರು ಅಂತ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇನ್ನು 2 ಸಾಂಗ್ಗಳ ಬಗ್ಗೆ ನಾನು ಹೇಳಬೇಕು. ಬ್ರಾಟ್ ಹಾಗೇನೆ ಏಳುಮಲೆ ಅನ್ನೋ ಸಿನಿಮಾದಲ್ಲಿ 2 ಸಾಂಗ್ಗಳು ರಿಲೀಸ್ ಆಗಿದೆ. ಸೊ ದಯವಿಟ್ಟು ನೋಡಿ. ಈಗಿನ ಕಪಲ್ಸ್ಗೆ ಹಾಗೆಯೇ ನ್ಯೂ ಟ್ರೆಂಡ್ನಲ್ಲಿರುವಂಥ ಸಾಂಗ್ ಅಂತಲೇ ಹೇಳ್ಬೋದು. ಹೇಗಿತ್ತು ಅಂತ ಅದು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ನಮಸ್ಕಾರ.